ಅಂಗದನು, ಅಯ್ಯ ಲಂಕಾನಿವಾಸಿಗಳೇ, ಇಲ್ಲಿ ಕೇಳಿ. ಮರದಿಂದ ಮರಕ್ಕೆ ಹಾರುವ ವಾನರೊಬ್ಬನು ಬಂದು ನಿಮ್ಮಲ್ಲಿ ಹೇಳುತ್ತಿರುವ ಮಾತನ್ನು ಕಿವಿಗೊಟ್ಟು ಕೇಳಿ. ನಿಮ್ಮ ಲಂಕೇಶ್ವರನೆಂದು ಖ್ಯಾತನಾದ ರಾವಣನೆಲ್ಲಿ? ಅವನನ್ನು ನನ್ನ ಮಾತನ್ನು ಕೇಳುವಂತೆ ಮಾಡಿ. ಪವಿತ್ರವಾದ ಈ ನಿಮ್ಮ ಲಂಕಾರಾಜ್ಯಕ್ಕೆ ಶುಭವನ್ನು ಕೋರಿಯೇ ಬಂದವನು ನಾನು. 100 ವರ್ಷಗಳಿಂದ ಅವಿಚ್ಛಿನ್ನವಾಗಿ ದಾನವ ಸಾಮ್ರಾಜ್ಯದ ಅತುಲೈಶ್ವರ್ಯ ಸಂಪದವನ್ನೆಲ್ಲ ಅನುಭವಿಸಿಕೊಂಡು ಸಂತೋಷದಿಂದಿರುವವರು ನೀವು. ನಾವು ಸುಖಿಗಳು, ಎಲ್ಲಿ ಏನಾದರೇನು ಎಂದು ಯಾರೂ ಭಾವಿಸಕೂಡದು. ನಿತ್ಯವೂ ನಮ್ಮ ಸುಖ ಸಂತೋಷಗಳ ಕಾರಣಗಳನ್ನು ಗಮನಿಸುತ್ತಾ ನಮ್ಮ ಅರ್ಹತೆಯಿಂದಲೇ ನಾವು ಅದನ್ನು ಪಡೆಯುತ್ತಿದ್ದರೆ ಮಾತ್ರ ಅದು ಶುಭಪ್ರದವಾಗಿ ರಂಜಿಸುತ್ತದೆ. ನಿಮ್ಮೆಲ್ಲರಿಗೂ ಬೇಕಾದ ಸೌಖ್ಯವನ್ನಿತ್ತ ನಿಮ್ಮ ಅರಸನತ್ತ ನಿಮ್ಮ ದೃಷ್ಟಿಯನ್ನು ಹೊರಳಿಸಿರಿ. 10 ಮುಖ 20 ಕೈಗಳ ದೀರ್ಘದೇಹಿಯಾದ ರಕ್ಕಸನಂತೆ ಅವನು. ನಿಮ್ಮನ್ನಾಳುವ ಅವನನ್ನು ನೀವು ಆಳದಿದ್ದರೆ ನಿಮ್ಮ ಪರಿಣಾಮವು ಇನ್ನೂ ಒಳಿತಾಗದು. ಅವನು ಸೀತಾದೇವಿಯನ್ನು ಕದ್ದು ತಂದು ನಿಮ್ಮನ್ನೆಲ್ಲ ಬಹುದೊಡ್ಡ ಸಂಕಟದಲ್ಲಿ ಕೆಡವಿದ್ದಾನೆ. ಶ್ರೀರಾಮನು ಸೈನ್ಯ ಸಮೇತನಾಗಿ ಇದೇ ಲಂಕೆಯಲ್ಲಿ ಬಂದಿಳಿದಿದ್ದಾನೆ. ಈಗಲೇ ನೀವು ಎಚ್ಚರಗೊಳ್ಳದಿದ್ದರೆ ಸರ್ವನಾಶವಾಗಬಹುದು. ಅಂತೆಯೇ ಅದನ್ನು ನಿಮ್ಮೆಲ್ಲರ ಸಮಕ್ಷ ನಿಮ್ಮರಸನಿಗೆ ತಿಳುವುದಕ್ಕಾಗಿ ಬಂದವನು ನಾನು ಶ್ರೀರಾಮದೂತನು ಎಂದು ಆ ಕಂಬದಿಂದಿಳಿದು ಮತ್ತೊಂದು ಕಂಬವನ್ನೇರಿ ರಾವಣನಿಗೆದಿರಾಗಿ ಬಾಲವನ್ನು ಬಲಿರೇ ಕುಳಿತು, ಓ ದಶಗ್ರೀವ, ನಿನ್ನ ಹಿತವನ್ನು ಬಯಸಿಯೇ ಬಂದವನು ನಾನು. ನಿನ್ನ ಪರಮಾಪ್ತನಾಗಿದ್ದ ಕಿಷ್ಕಿಂಧೆಯ ವಾಲಿಯ ನೆನಪಾದರೂ ನಿನಗಿದೆಯೇ? ಅವನ ಮಗನಾದ ಅಂಗದನು ನಾನು. ಶ್ರೀರಾಮನು ಕರುಣಾರ್ಣವನು. ಅಂತೆಯೇ ನನ್ನ ಮೂಲಕ ನಿನಗೆ 4 ಬುದ್ಧಿಯ ಮಾತನ್ನು ಆಡಿದ್ದಾನೆ. ಜನಸ್ಥಾನದಿಂದ ಶ್ರೀರಾಮ ಲಕ್ಷ್ಮಣರನ್ನು ವಂಚಿಸಿ ಸೀತಾದೇವಿಯನ್ನು ಅಪಹರಿಸಿ ತಡೆದ ಜಟಾಯುವನ್ನು ಕೊಂದು ನಿನ್ನ ಅಕೃತ್ಯದಿಂದಲೇ ಪಾಪಿಯಾಗಿ ನೀನು ಗುರುತರವಾದ ಅಪರಾಧವನ್ನು ಮಾಡಿರುವೆ. ಆದರೂ ನಿನ್ನ ಮೇಲೆ ದಯೆಯನ್ನಿರಿಸಿ ಶ್ರೀರಾಮನು ನಿನಗೆ ನಿನ್ನನ್ನು ತಿದ್ದಿಕೊಳ್ಳಲು ಅವಕಾಶವನ್ನು ಕೊಡುತ್ತಾನೆ. ಧರ್ಮಾತ್ಮನಾದ ನಿನ್ನ ತಮ್ಮನನ್ನು ನೀನು ಅಟ್ಟಿರುವೆ. ಕೇವಲ ನಿನ್ನಿಚ್ಛೆಯಂತೆ ನಡೆಯತಕ್ಕ ಕುತ್ಸಿತರ ಒಡನಾಟದಿಂದ ಇನ್ನೂ ಧರ್ಮ ಮಾರ್ಗವನ್ನು ಅನುಸರಿಸಲು ನಿನಗೆ ಮನಸ್ಸು ಬರುವುದಿಲ್ಲ. ಪರಸ್ತ್ರೀಯರನ್ನು ಕದ್ದು ತಂದು ಎಷ್ಟು ದಿವಸ ಜೀವಿಸಿಕೊಂಡಿರಬಲ್ಲೆ? ಶ್ರೀರಾಮನ ಶಕ್ತಿಯನ್ನು ನೀನು ತಿಳಿದು ಇನ್ನೂ ಅಂಧನಾಗಿರುವುದೇಕೆ? ಕೇವಲ ವೃಕ್ಷಸಂಚಾರಿಗಳಾದ ನಮ್ಮನ್ನು ನಿಮ್ಮಂಥವರ ಮುಂದೆ ನೀತಿ ಹೇಳುವುದಕ್ಕೂ ಬೇಕಿದ್ದರೆ ಯುದ್ಧವನ್ನು ಮಾಡುವುದಕ್ಕೂ ಸಾಕಷ್ಟು ಶಕ್ತಿವಂತರನ್ನಾಗಿ ಮಾಡಿದವನು ಅವನೇ. ಅಯ್ಯ ರಾವಣ, ಈ ಪ್ರಪಂಚದಲ್ಲಿ ಯಾವುದೂ ಸ್ಥಿರವಲ್ಲ. ನೀನು ಎಷ್ಟು ದ್ರವ್ಯ ಸಂಚಯ ಮಾಡಿದ್ದರೇನು? ಎಷ್ಟು ಲೋಕಗಳನ್ನು ಗೆದ್ದಿದ್ದರೇನು? ಎಂತಹ ಬಲಾಢ್ಯರಿಂದಲೇ ಈ ಲಂಕೆಯನ್ನು ರಕ್ಷಿಸಿಕೊಂಡಿದ್ದರೇನು? ನಿನ್ನ ಧರ್ಮದ್ರೋಹದ ಕಾರಣದಿಂದಲೇ ಅವೆಲ್ಲವೂ ಭಸ್ಮವಾಗುವ ಕಾಲವೂ ಬಂದಿದೆ. ಶ್ರೀರಾಮನೇ ಕಳುಹಿಸಿ ನಾನಿಲ್ಲಿ ಬಂದುದರಿಂದ ನಾನು ಅವನ ಗುಣಮಹಿಮೆಗಳನ್ನು ಬಣ್ಣಿಸುವುದಿಲ್ಲ. ಅದು ಇದ್ದುದೇ ಆದರೂ ಅವನ ದೂತನಾಗಿ ನಾನದನ್ನು ಆಡುವುದಿಲ್ಲ. ಅವನ ಬಲ ಶೌರ್ಯಗಳ ಎಲ್ಲ ಪರಿಚಯವೂ ನಿನಗಾಗಿದೆ. ನಾನದನ್ನು ವಿವರಿಸಬೇಕಾಗಿಯೇ ಇಲ್ಲ. ಇನ್ನೊಬ್ಬರ ಪತ್ನಿಯ ಮೇಲೆ ಕೆಟ್ಟ ದೃಷ್ಟಿಯನ್ನು ಹರಿಸತಕ್ಕ ಯಾವ ರಾಜನ ಐಶ್ವರ್ಯವು ಬಹುಕಾಲ ನಿಲ್ಲಲಿಲ್ಲ. ನನ್ನ ತೀರ್ಥರೂಪರು ತನ್ನ ತಮ್ಮನ ಪತ್ನಿಯ ಕುರಿತು ಧರ್ಮವನ್ನು ಮೀರಿ ನಡೆದಿದ್ದರು. ಆಗ ನಾವೂ ಅದರ ಕುರಿತು ಅಷ್ಟಾಗಿ ಯೋಚಿಸಿಕೊಂಡಿರಲಿಲ್ಲ. ನಮ್ಮ ಚಿಕ್ಕಪ್ಪನು ಅಡಿಗಡಿಗೆ ಬಂದು ತನ್ನ ಅಣ್ಣನಲ್ಲಿ ತನ್ನ ಪತ್ನಿಯನ್ನು ಬಿಟ್ಟುಕೊಡೆಂದು ಯುದ್ಧವನ್ನು ಮಾಡುತ್ತಿದ್ದನು. ಆದರೂ ಕೊನೆಗೆ ಶ್ರೀರಾಮನು ಅನುಗ್ರಹ ಮಾಡಿದನಂತಲೇ ಸುಗ್ರೀವನು ತನ್ನ ಮಡದಿಯನ್ನು ಪಡೆದನು. ತಪ್ಪು ಮಾಡಿದ್ದ ನಮ್ಮ ತಂದೆಯನ್ನು ಶಿಕ್ಷಿಸಿ ಆ ತಪ್ಪನ್ನು ತಿಳಿಸಿ ಮುಂದೆ ಯಾರೂ ಹಾಗೆ ಮಾಡದಂತೆ ಕೃಪೆ ಮಾಡಿದವನು ಈ ಶ್ರೀರಾಮಚಂದ್ರನು. ಅಯ್ಯೋ ಪಾಪಿಯೇ, ನೀನು ಅಂತಹವನ ಪತ್ನಿಯನ್ನೇ ಅಪಹರಿಸಿ ತಂದಿರುವೆ. ನೀನು ಇನ್ನೂ ಹೀಗೆಯೇ ಬದುಕಲಾರೆ. ಅಧರ್ಮದಿಂದಿಷ್ಟು ದಿವಸ ಬದುಕಲು ಸಾಧ್ಯವು? ನೀನು ಮಾಡಿರುವ ಅಪರಾಧಕ್ಕೆ ನಿನ್ನನ್ನು ಈ ಮೊದಲೇ ನಿರ್ನಾಮ ಮಾಡಬೇಕಾಗಿತ್ತು. ಕಿಷ್ಕಿಂಧಾಧಿಪತಿಯಾಗಿದ್ದ ನಮ್ಮ ತೀರ್ಥರೂಪರು ನಿನ್ನನ್ನು ಮಿತ್ರನೆಂದು ಅಂಗೀಕರಿಸಿದ್ದರು. ಅವರ ಪಾಪಕೃತ್ಯದಿಂದ ಅವರು ಆಗಬೇಕಾದಂತೆ ಹಾಗೆಯೇ ಆಗಿದ್ದಾರೆ. ನಾವು ಕಿಷ್ಕಿಂಧೆಯವರು. ನಿನ್ನ ಮೇಲೆ ವ್ರತ ಮುನಿಯತಕ್ಕವರಲ್ಲ. ಧರ್ಮದಂತೆ ನೀನು ನಡೆಯುವೆಯಾದರೆ ಮಾತ್ರ ನಿಮ್ಮ ಸ್ನೇಹವು ಉಳಿಯುತ್ತದೆ. ಇಲ್ಲವಾದಲ್ಲಿ ಅಧರ್ಮೀಯ ಸ್ನೇಹವು ನಮ್ಮ ತೀರ್ಥರೂಪ ಕೊನೆಯೊಂದಿಗೆ ಮುಗಿದು ಹೋಗುವುದು. ನಾವು ಧರ್ಮಪಕ್ಷಪಾತಿಗಳ ಪಾದ ಸೇವಕರು. ನಿನ್ನ ತಮ್ಮನು ಯಾವ ಅಪರಾಧ ಮಾಡಿದ್ದಕ್ಕಾಗಿ ದೇಶದಿಂದ ಅಟ್ಟಿದೆ ಹೇಳು. ಒಡ ಹುಟ್ಟಿದ ತಮ್ಮನನ್ನು ನಿನಗೆ ಬೇಡವಾದನು. ಭೋಗಲಾಲಸೆಯೊಂದೇ ನಿನ್ನ ಜೀವನದ ಗುರಿಯೇ? ನಿಮ್ಮ ವಿಭೀಷಣನೆಲ್ಲಿ? ನಮ್ಮ ಶ್ರೀರಾಮನೆಲ್ಲಿ?
ನಿನ್ನ ತಮ್ಮನೇ ಆದರೂ ಅವನಿಗೆ ತನ್ನ ಆಶ್ರಯವನ್ನಿತ್ತ ಆ ರಾಮಚಂದ್ರನು ದುಷ್ಟನಾದ ನಿನ್ನನ್ನು ಕೊಂದು ಲಂಕೆಯ ಪಟ್ಟವನ್ನೇ ಅವನಿಗೆ ಕರುಣಿಸುತ್ತೇನೆಂದು ನುಡಿದು ಈಗಾಗಲೇ ಅದರ ದ್ಯೋತಕವಾಗಿ ಮಹೇಂದ್ರ ಪರ್ವತದಲ್ಲಿ ಆ ಪಟ್ಟಾಭಿಷೇಕವೂ ಆಗಿ ಹೋಗಿದೆ. ಧರ್ಮಿಷ್ಠನೇ ದೇಶವನ್ನಾಳಲು ಬಾಧ್ಯನಲ್ಲದೆ ವಿಲಾಸಿ ಅಲ್ಲ. ಎಷ್ಟೆಷ್ಟೋ ಮದುವೆಯಾಗಿ ಎಷ್ಟೆಷ್ಟೋ ಮಕ್ಕಳನ್ನು ಪಡೆದು ಎಷ್ಟೋ ವರ್ಷಗಳಿಂದ ಶಿವಭಕ್ತನೆನ್ನಿಸಿಕೊಂಡು ಲೋಕೋತ್ತರವಾದ ಕೀರ್ತಿಯೊಂದಿಗೆ ದಾನವ ಸಾಮ್ರಾಟನಾಗಿ ಮೆರೆದಿರುವ ನೀನು ಹೆಣ್ಣನ್ನು ಕದಿಯುವವರೆಗೂ ಮುಂದಾದರೆ ನಿನ್ನ ಕೀರ್ತಿಯು ಎಲ್ಲಿ ಉಳಿಯಿತು? ಪರಮ ಪತಿವ್ರತೆಯಾದ ಮಂಡೋದರಿ ದೇವಿಯ ಕೈ ಹಿಡಿದ ಭಾಗ್ಯವಂತನಂತೆ ನೀನು. ಅಯ್ಯ, ಆ ಸಾಧ್ವಿಯ ಓರೆ ಭಾಗ್ಯವನ್ನು ನಿನ್ನ ಕುತ್ಸಿತ ಕಾಮಕ್ಕೆ ಬಲಿಗೊಡದಿರು. ನಾನು ತೀರ ಕಿರಿಯನು, ವಾನರನು. ನನ್ನ ಬಾಯಿಯಿಂದಲೂ ನಿನ್ನಂತಹ ಶ್ರೇಷ್ಠನು ಹೇಳಿಸಿಕೊಳ್ಳುವುದು ನಿನಗೆ ಭೂಷಣವೆನಿಸಲಾರದು. ಸಿಟ್ಟು ಬರಬಹುದು, ಬರಲಿ. ಆದರೆ ದೇವರೇ ನಿನಗೆ ನನ್ನಿಂದ ಹೇಳಿಸುವುದೆಂದು ನಂಬು. ನನ್ನ ಮಾತನ್ನು ಕೇಳು. ಮಾಡಿದ ತಪ್ಪನ್ನೊಪ್ಪಿಕೋ, ವಿಭೀಷಣನನ್ನು ಕರೆಸಿಕೋ. ಆ ನಿನ್ನ ತಮ್ಮನೊಂದಿಗೆ ಅನ್ಯೋನ್ಯವಾಗಿ ಶ್ರೀರಾಮಚಂದ್ರನಿಗೆ ಸೀತಾದೇವಿಯನ್ನು ಒಪ್ಪಿಸಿಕೊಡು. ಆ ದಯಾಮಯನ ಅನುಗ್ರಹವನ್ನು ಪಡೆದು ಧರ್ಮ ಮಾರ್ಗದಿಂದ ಚಿರಕಾಲ ಬಾಳು. ನಿನ್ನನ್ನೇ ನಂಬಿರುವ ಈ ನಿನ್ನ ನಾಗರಿಕರಿಗಾಗಲಿ, ಪ್ರಜಾ ಪರಿವಾರದವರಿಗಾಗಲಿ, ಕುಟುಂಬದವರಿಗಾಗಲಿ ನೀನೇ ಕೆಡುಕನ್ನು ತಾರದಿರು. ಇಷ್ಟು ಮಾಡಿದೆಯಾದರೆ ಬಂದಿರುವ ನಮ್ಮ ಶ್ರೀರಾಮನ ದಂಡು ಏನನ್ನೂ ನಿನ್ನಿಂದ ಬಯಸದೆ ಹಿಂದೆ ಹೋಗುತ್ತದೆ. ಶ್ರೀರಾಮನದನ್ನು ಅವನಿಗೊಪ್ಪಿಸು. ನಿನ್ನದನ್ನು ನೀನು ಪಡೆದುಕೋ. ಸುಖವಾಗಿ ಬಾಳು. ಓ ದಶಗ್ರೀವ, ತಪ್ಪಿದರೆ ನಿನ್ನ 10 ತಲೆ 20 ಕೈಗಳಿರಲಿ, ಕೈಲಾಸವನ್ನೆತ್ತಿದ ಅದಟಿರಲಿ, ಅಜಭವಾದಿಗಳ ವರಬಲದ ಗರ್ವವಿರಲಿ, ಗಣನೆ ಇಲ್ಲದ ಅಕ್ಷೋಹಿಣಿ ಸಂಖ್ಯೆಯ ನಿನ್ನ ಮೂಲಬಲವಿರಲಿ. ಧರ್ಮದ್ರೋಹದ ಶಾಸ್ತಿಗಾಗಿ ಕೋದಂಡ ದೀಕ್ಷಾ ಗುರುವೆನ್ನಿಸಿದ ಶ್ರೀರಾಮನ ಬಾಣಹತಿಯಿಂದ ಸರ್ವವು ಉರುಳಿ ಹೋಗುವ ಕಾಲವು ಸನ್ನಿಹಿತವಾಗಿದೆ ಎಂದು ತಿಳಿ. ನೋಡು, ವ್ರಥ ಹಾಳಾಗಬೇಡ. ಸಾರಿ ಹೇಳಲು ಬಂದವನು ನಾನು. ಇಂತಹ ಅವಕಾಶವು ನಿನಗೆ ಮುಂದೆ ಸಿಗುವುದು ಕಷ್ಟವು. ಬಂಧು ಬಾಂಧವರನ್ನು ಸಕಲ ಸೈನ್ಯವನ್ನು ಕಳೆದುಕೊಂಡು ಆ ಎಲ್ಲರ ಹೆಂಡಿರು ಮಕ್ಕಳು ಗೋಳೋ ಎಂದು ಅಳುತ್ತಾ ನಿನ್ನನ್ನು ಶಪಿಸುತ್ತಿರಲು, ಎಲ್ಲಿ ಹೋದರಲ್ಲಿ ಹೆಣ ರಕ್ತ ಮಾಂಸಮಯವಾದ ರಣಕಣದಲ್ಲಿ ಸಕಲ ಸೌಭಾಗ್ಯದಿಂದ ಮೆರೆದಿದ್ದ ನೀನು ನಿನ್ನ 10 ತಲೆ 20 ಕೈಗಳನ್ನು ಕಳೆದುಕೊಂಡು ಕೊನೆಗೂ ಬಿದ್ದು ಸಾಯಲೇಬೇಕಾದೀತು. ಆದುದರಿಂದ ನನ್ನ ತಂದೆಯ ಸಖನೇ, ಬಾ, ಧರ್ಮಮೂರ್ತಿಯಾದ ಶ್ರೀರಾಮನಿಗೆ ಮಣಿದು ಬದುಕು ಎಂದು ರಾವಣನನ್ನು ಕೈಬೀಸಿ ಕರೆದು ನುಡಿದನು. ಪ್ರಹಸ್ತಾದಿ ಪ್ರಮುಖರು ಯಾವ ಮಾತನ್ನೂ ಆಡಲಿಲ್ಲ. ಆದರೆ ಅಂಗದನ ಮಾತುಗಳನ್ನು ಕೇಳಿ ಕೋಪೋದ್ದೀಪಿತನಾಗಿ ದಶಮುಖನು ನಖಶಿಖಾಂತವಾಗಿ ಉರಿಯತೊಡಗಿದನು. ತನ್ನವರ ಮುಂದೆ ಕ್ಷುಲ್ಲಕವಾದ ಕಪಿಯೊಂದು ಬಂದು ಹೀಗೆ ತನ್ನನ್ನು ಹೀನೈಸುತ್ತಿದೆ ಎಂದು ಬಗೆದು ಆ ಕೋಪದ ಭರದಲ್ಲಿ ಅವನು ಯಾವ ಮಾತನ್ನು ಆಡದಾದನು. ಆದರೂ ನಿಮಿಷ ಮಾತ್ರದಲ್ಲಿ ಘರ್ಜಿಸಿ ನುಡಿದ ದಶಗ್ರೀವನ ಆಜ್ಞೆಯಂತೆ ರಕ್ಕಸ ಭಟರು ಅಂಗದನ ಮೈಮೇಲೆಯೇ ಏರಿಹೋದರು. ಕಂಬದಿಂದಿಳಿದ ಕಿಷ್ಕಿಂಧೆಯ ಯುವರಾಜನು ಕೈಯ ಮರದಿಂದಲೇ ಸ್ವರಕ್ಷಣೆಗಾಗಿ ಮೇಲುವಾಯ್ದು ಬಂದವರನ್ನು ಬಂದಂತೆಯೇ ತುಡುಕಿ ಬಡಿಯತೊಡಗಿದನು. ಮರದಿಂದ ಬಡಿದು ಕಾಲನಿಂದೊದ್ದು ರಕ್ಕಸರು ಮೇಲೇರಿ ಬಂದಂತೆಲ್ಲ ಅವರನ್ನು ನಿವಾರಿಸುವುದರಲ್ಲಿಯೇ ಮಗ್ನನಾದನು. ಅಂಗದನು ಇದೂ ಒಂದು ಪರಮಲಾಭವೆಂದೇ ಮನಗಂಡು ಮರವನ್ನತ್ತ ಕೆಳಕ್ಕೆ ಬಿಸುಟು ಬಂದವರನ್ನು ಕೈಯಲ್ಲೆತ್ತಿ ಹಿಡಿದು ಬೀಸಿಯೇ ಅಪ್ಪಳಿಸತೊಡಗಿದನು. ಕೆಲವರನ್ನು ಬಾಲದಿಂದಲೂ ಬಡಿದು ಬೀಳಿಸಿ ಒದ್ದು ಕೊಂದನು. ಕೆಲವರನ್ನು ಕಂಬಗಳ ಮೇಲೆಯೇ ದೂಡಿ ಅಪ್ಪಳಿಸಿ ಸಂಹಾರ ಮಾಡಿದನು. ಒಬ್ಬನಾದ ವಾನರ ವೀರನು ಆ ದೈತ್ಯ ಸಮುದಾಯದಲ್ಲಿ ತಾನಾಗಿ ಹೊಯ್ದಾಡುವ ನೂತನ ಚಿತ್ರವು ಆ ಮಂತ್ರಿ ಸಾಮಂತರಿಗೆಲ್ಲ ಅಚ್ಚರಿಯೊಂದಿಗೆ ಭೀತಿಯನ್ನು ಹುಟ್ಟಿಸಿತು. ಆದರೂ ಅಂಗದನು ಸಂಹಾರ ಲೀಲೆಯಲ್ಲಿಯೇ ನರ್ತಿಸುತ್ತಿದ್ದನು. ವಿಳಂಬವಾಯಿತು. ಆದುದರಿಂದ ಏನಾದರೂ ಅಪಾಯವಾಗಿದ್ದರೂ ಆಗಿರಬಹುದೆಂದು ತರ್ಕಿಸಿದ ಶ್ರೀರಾಮನು ಆಂಜನೇಯನನ್ನು ಕರೆದು ಅಂಗದನನ್ನು ಕರೆದು ತರುವಂತೆ ಹೇಳಿ ಕಳುಹಿಸಿದನು. ಹನುಮಂತನು ಹಾರಿಯೇ ಬಂದುದನ್ನು ನೋಡಿ ಅಂತೆಯೇ ಕೆಲವರು ಪ್ರಾಣ ಬಿಟ್ಟರು. ಬಂದವನೇ ರೋಷ ಭೀಷಣನಾಗಿ ರಕ್ಕಸರನ್ನು ಸವರುತ್ತಿದ್ದ ಅಂಗದನನ್ನು ಕಂಡು ಮೆಚ್ಚಿಯೂ ಮೆಚ್ಚದಂತೆ ನಟಿಸುತ್ತಾ ಗರ್ಜಿಸಿದನು. ಆಂಜನೇಯನನ್ನು ನೋಡಿ ಅಂಗದನು ಆಶ್ಚರ್ಯಗೊಂಡರೆ ಉಳಿದವರು ಅಂಜಿಕೆಯಿಂದಲೇ ಕಳವಳಗೊಂಡರು. ಹನುಮಂತನು ತನ್ನ ಬಾಲವನ್ನೊಮ್ಮೆ ಚಿತ್ರಾಕಾರವಾಗಿ ಬೀಸಿ ಯಾರೂ ಸಮೀಪ ಸುಳಿಯದಂತೆ ಎಚ್ಚರ ವಹಿಸಿಕೊಂಡು ಅಂಗದನ ಕೈ ಹಿಡಿದು ನಿಲ್ಲಿಸಿದನು.
ರಕ್ಕಸರ ಮೇಲಾಟವು ಸ್ತಬ್ಧವಾಯಿತು. ಆಂಜನೇಯನು, ಕ್ಷುದ್ರ ರಾಕ್ಷಸರೇ, ನೀತಿಯನ್ನು ಹೇಳಲು ದೂತನಾಗಿ ಬಂದವನ ಮೇಲೆಯೂ ಕೈ ಮಾಡುವ ನೀಚರು, ನೀವಿನ್ನು ಮಾಡದೆ ಉಳಿದಿರುವುದಾದರೂ ಯಾವುದನ್ನು? ಈಗ ಬನ್ನಿ, ನಮ್ಮ ಯುವರಾಜನ ಮೇಲೆ ಕೈ ಮಾಡುವ ಅದಟುಳ್ಳ ಗಂಡು ಇದ್ದರೆ ಮುಂದೆ ಬರಲಿ. ಅಂದಿನ ಆ ವನಭಂಗದ ಮೃತ್ಯು ಲೀಲೆಯನ್ನೇ ಕೆಣಕುವ ಬಯಕೆಯು ಯಾರಿಗಿದೆ ಎಂದು ಬೊಬ್ಬಿರಿದನು. ಯಾರೂ ಪಿಟ್ಟೆನ್ನಲಿಲ್ಲ. ಆಂಜನೇಯನು ಅಂಗದನು ಕೈ ಹಿಡಿದುಕೊಂಡು ಮತ್ತೊಮ್ಮೆ ರಾವಣನಿಗೆ ಹೇಳಬೇಕಾದುದನ್ನು ಹೇಳಿ, ನಮ್ಮನ್ನು ಯಾರೂ ದೂರದಿರಿ, ನಿಮ್ಮರಸನಿಂದಲೇ ನಿಮ್ಮ ಸರ್ವನಾಶವು, ನಾವು ಕಾರಣರಲ್ಲ, ಲಂಕೆಯ ಸರ್ವಜನರು ಇದನ್ನು ತಿಳಿದಿರಿ ಎಂದು ಹೇಳುತ್ತಾ ನಿರ್ಭಯವಾಗಿ ಬೀದಿ ಬೀದಿಗಳನ್ನು ಕಳೆದು ಹೊರಬಂದರು. ಒಮ್ಮೆಲೆ ಸಾಂಕೇತಿಕ ಕಹಳೆಯೊಂದು ಮೊಳಗಿತು. ಹನುಮಂತನು ಅಂಗದನನ್ನು ಹೆಗಲ ಮೇಲೆ ಏರಿಸಿಕೊಂಡು ನಿಮಿಷ ಮಾತ್ರದಲ್ಲಿ ಸುವೇಲಾದ್ರಿಗೆ ಹಾರಿಬಿಟ್ಟನು. ಅದನ್ನು ನೋಡಿಯೇ ಅನೇಕರು ಅಬ್ಬಾ ಎಂದು ನುಡಿದು ಆಶ್ಚರ್ಯಚಕಿತರಾದರು. ಹನುಮಂತನು ನಡೆದುದೆಲ್ಲವನ್ನು ಶ್ರೀರಾಮನ ಸನ್ನಿಧಿಯಲ್ಲಿ ಭಿನ್ನಯಿಸಿಕೊಂಡನು. ಅಂಗದನು ತಾನಾಡಿದ್ದ ಮಾತಿನ ಸಾರವನ್ನು, ಅಲ್ಲಿ ನಡೆದುದೆಲ್ಲವನ್ನೂ ಸಮೂಲಗ್ರವಾಗಿ ನಿವೇದಿಸಿಕೊಂಡನು. ಶ್ರೀರಾಮನು ನಸುನಕ್ಕು ಕಾಲ ಬಂದಿದೆ ಎಂದು ನುಡಿದನು. ವಿ ಎನ್ ಭಾಗವತ್, ಬರಬಳ್ಳಿ.